ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ದಿಸ್ ಇಸ್ 2025 ಫಸ್ಟ್ ಹಬ್ಬ. ಆ್ಯಂಡ್ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ, ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಸಖತ್ ಹರಿಬರಿಯಲ್ಲಿ ಹೋಗ್ತಿರೋದು. ಟೈಮ್ ಸಾಕಾಗಿಲ್ಲ, ಬಿಕಾಸ್ ನನ್ನಿಂದನೇ ಟೈಮ್ ಸಾಕಾಗಿಲ್ಲ. ರೆಡಿ ಆಗೋದು ಲೇಟ್ ಆಯಿತು. ನನ್ನ ಡ್ರೆಸ್ಸಸ್ ಎಲ್ಲ ಫಿಟ್ಟಿಂಗ್ ಚೇಂಜ್ ಆಗಿರೋದ್ರಿಂದ ಎಲ್ಲ ಸ್ಟಿಚಸ್ ಬಿಚ್ಕೊಂಡು ಅಮ್ಮ ಟೈಮ್ ಆಯಿತು. ಈಗ ನಾನೇ ಅಮ್ಮ ಮುಂದೆ ಹೋಗ್ತಿದ್ದಾರೆ, ಅಪ್ಪಾಜಿ ಹಿಂದೆ ಬರ್ತಿದ್ದಾರೆ. ಆ್ಯಂಡ್ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ಐ ವಿಲ್ ಶೋ ಯು ಹೇಗಿರುತ್ತೆ ನನ್ನದು ಹಬ್ಬ ಅನ್ನೋದನ್ನು, ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಸಂಸ್ಕೃತಿ ನೋಡಿ ಮರಿ ಕಡೆ ಬಂದು ಹೇಳಿ. ನಮ್ಮ ರಮ್ಯಾಕ್ಕ ಬಂದೈತೆ. ಆಯ್ತಾ ದರ್ಶನ? ಏನ್ ಕೊಡ್ಬಾನು? ಅಯ್ಯ, ತಿಂಡಿ ತಿನ್ನಲ್ವಾ? ಹಂಗಿದ್ರೆ ತಿನ್ನಲ್ವಾ? ತಿನ್ನಲ್ವಂತೆ. ಅವ್ನು ಹಾಲು ಕೊಡ್ಬಂದ ಅವನೊಂದು ಮನೇಲಿ. ಲೈನ್ ನೋಡಲಿ, ಕ್ಯೂ ತಿಂಡಿಗೆ. ಖಾಲಿ ಆದ್ಮೇಲೆ ಹೋಗೋಣ ಬಿಡು. ದೇವಸ್ಥಾನದ ಎಳ್ಬೀರ್ ಪ್ರಸಾದ. ಈ ಟೊಮೆಟೊ ಬಾತಾ, ಕೇಸರಿ ಬಾತ್ ಮತ್ತೆ ಟೊಮೆಟೊ ಬಾತು. ಮಗಂಗೆಲ್ಲ ರೆಡಿ ಮಾಡ್ತಾ ಇದ್ಯಾ ತಿಂಡಿ ತಿನ್ಸಕ್ಕೆ? ಕರೀರಿ ಮತ್ತೆ ಸಚ್ಚಿ. ನಮ್ಮ ಮಕ್ಕಳು ನೋಡಿ ಗೈಸ್, ಫೋಟೋಗ್ರಫಿ ಸ್ಕಿಲ್ಸ್ನ. ನೆಕ್ಸ್ಟ್ ನಾವು ಟ್ರೈನಿಂಗ್ ನೋಡ್ಕೋತಾ ಇದೀವಿ. ನೆಕ್ಸ್ಟ್ ನಮ್ದು ಇದೆ ಕತೆ. ನೋಡಿ ಗೈಸ್, ನಮ್ಮಮ್ಮ ನಂಗೆ ತಿಂಡಿ ಹಾಕ್ಸ್ಕೊಬಂದೈತೆ. ಕೆಳಗಲ್ದು ಒಂದು ಸ್ವಲ್ಪ ನಾನು ತಿನ್ನು ತಿನ್ನು ತಿನ್ನು. ನಿಮ್ಗೆ ಕೇಸರಿ ಬಾತ್ ಸಿಕ್ಕಿಲ್ವಾ? ಅಮ್ಮ ನಂಗೆ ಹಾಕ್ಸ್ಕೊಬಂದೈತೆ. ಎಷ್ಟು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಅನನ್ಯ ನನ್ನ ಮುಂದೆ ಹೋಗ್ತಿದ್ದಾಳೆ. ತಿಂಡಿ ಈಗ ತೋರಿಸಿದಂಗೆ ವ್ಯಾಡ್ ಟೊಮೆಟೊ ಬಾತ್, ಕೇಸರಿ ಬಾತ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕೇಸರಿ ಬಾತ್ ಚೆನ್ನಾಗಿತ್ತು. ಆ್ಯಂಡ್ ಎಳ್ಬೀರು ಕೊಟ್ಟಿದ್ರು, ಎಳ್ಬೀರು ತಿಂದ್ವಿ. ಈಗ ಮನೆಗೆ ಹೋಗಿ ನಮ್ಮ ಮನೇಲಿ ಏನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಅನನ್ಯ ಅವ್ರ ಮನೆ ತೋರಿಸ್ತಾಳೆ ನೋಡಿ. ಇದು ನಮ್ಮ ಶೆಡ್ಡು, ಅದು ನೋಡಿ. ಆಮೇಲೆ ಇನ್ನೇನು, ಎಲ್ರಿಗೂ ವಿಶ್ ಮಾಡು. ಇಲ್ಲಿ ಹ್ಯಾಪಿ ಮಕರ ಸಂಕ್ರಾಂತಿ. ಒಂದು ಆರ್ಡರ್ ಡೆಲಿವರ್ಡ್ ಆಗಿದೆ ಗೈಸ್. ಬಟ್ಟೆ ವಿಂಟರ್ ನೈಟ್ ಸ್ಯೂಟ್, ಲೈಟ್ ಪಿಂಕ್, ಬೇಬಿ ಪಿಂಕ್ ಕಲರ್. ಪಾಪ ಅವ್ರಿಗೆ ಹೇಳಿದ್ದೆ OTP ಹೇಳ್ಬಿಟ್ಟು ಮನೆ ಹತ್ರ ಇಟ್ಟೋಗಿ ಸರ್ ಅಂತ ಇಟ್ಟೋಗಿದ್ದಾರೆ. ಓಪನ್ ಮಾಡಿಬಿಟ್ಟು ನೋಡೋಣ. ಋತು, ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಯು. ಏನು ಸ್ಪೆಷಲು ಹಬ್ಬಕ್ಕೆ ಏನು ಸ್ಪೆಷಲು? ಏನೂ ಇಲ್ವಂತೆ ಗೈಸ್. ಇವ್ನು ನಿನ್ನೆ ನೈಟು ಕಬ್ಳಿಗೆ ಹೋಗಿದ್ದ. ಅಲ್ಲಿ ದೇವರೆಲ್ಲ ನೋಡ್ಕೊಂಡು ಅಯ್ಯಪ್ಪ ಸ್ವಾಮಿ ಅವರೆಲ್ಲ ಮಾಲೆ ಹಾಕ್ಸ್ಕೊಂಡು ಹೋದ್ರ. ಅವರೆಲ್ಲ ಮಾಲೆ ತೆಗ್ಸಕ್ಕ. ಓಕೆ, ಇವ್ನು ನೋಡಕ್ ಹೋಗಿದ್ದು. ಇವನೇ, ನಾವೆಲ್ಲ ಸೀನ್ ಇಲ್ಲ. ತಿಂಡಿ ತಿಂದು ಬಂದ. ಇಲ್ಲ, ಇವಾಗ ಹೋಗ್ಬೇಕು. ಎಂತ ಡವ್ ನೋಡಿ ಗೈಸ್. ಹುಟ್ಟು ಡವ್ ಅಂದ್ರೆ ನಮ್ಮ ಮನೇಲಿ ಇವ್ನಕಿನ್ನ ಡವ್ ಮಾಡೋರು ಯಾರು ಇಲ್ಲ. ಸ್ಟಾರ್ಟ್ ಆಯ್ತು ಇವ್ರಿಬ್ರು. ಪಲಾವ್ ಅಲ್ಲ, ಟೊಮೆಟೊ ಬಾತ್. ಇವಳಿಗೆ ಸಮಾಧಾನ ಇಲ್ಲ ಗೈಸ್. ನನ್ಕಿನ ಕ್ಯೂರಿಯಾಸಿಟಿ ಇವಳಿಗೆ ಜಾಸ್ತಿ, ಓಪನ್ ಮಾಡೋದಂತ. ಹಂಗೆ ಇದ್ ಮಾಡು ಅಷ್ಟೇ. ಸೀಸರ್ ಅಲ್ಲಿ ಐತ ನೋಡಿ. ನಿನ್ನ ಎಲ್ಲೋ ಸೇರ್ಸ್ಬೇಕಂತ ಈಗ ಹೊಸ ಹಬ್ಬಕ್ಕೆ. ಎಲ್ಲಿಗೆ ಸೇರಿಸ್ತೆ? ಮೆಟೀರಿಯಲ್ ಚೆನ್ನಾಗೈತಾ?
ಇವಾಗ ಸ್ವಲ್ಪ ಚಳಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಸಾಫ್ಟ್ ಸೈಜ್ ದೊಡ್ಡ ಆಗುತ್ತೆ ಅನ್ಸುತ್ತೆ. ನಾನೇ ಸ್ವಲ್ಪ ಲೂಸ್ ಇರ್ಲಿ, ಫ್ರೀ ಆಗಿದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ತಗೊಂಡೆ. ಓ ಮೆಟೀರಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಫ್ಟ್ ವೆರಿ ನೈಸ್. ದಿಸ್ ಇಸ್ ಪ್ಯಾಂಟ್. ನನ್ನಷ್ಟು ತಾನೇ ಇದು ದುಡ್ಡು ರಿಟರ್ನ್ ಇದು ನನ್ನ ದುಡ್ಡಲ್ಲ, ನನಗ ಕೊಟ್ಲು, ಅದಕ್ಕೆ ನಾನು ರಿಟರ್ನ್ ಹಾಕಿ ದುಡ್ಡು ಕೊಟ್ಟು. ಓ ಮೆಟೀರಿಯಲ್ ಚೆನ್ನಾಗೈತೆ. ಅನನ್ಯ, ಫಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಬಿರೆಲ್ಲ ಮಾಡ್ತಾ ಇದ್ವಲ್ಲ, ಸ್ಕೂಲಿಗೆ ತಗೊಂಡೋಗಿ ಕೊಡ್ತಾ ಇದ್ವಲ್ಲ ಪ್ಯಾಕೆಟಲ್ಲಿ, ಇವಾಗೇನು ಇಲ್ಲ ಆ ಥರ. ಅವಾಗ ಹೆಂಗೆ ಗೊತ್ತಾ, ಎಲ್ಲ ಮಾಡಿ ಪ್ಯಾಕ್ ಮಾಡಿ ಅಯ್ಯೋ ಎಷ್ಟೆಷ್ಟು ಗುಷ್ಟ ಇಷ್ಟಿಷ್ಟು ಫುಲ್ಲು ಒಂದೊಂದೊಬ್ಬರಿ ಮಾಡಿಬಿಟ್ಟು ಎಲ್ಲ ಪ್ಯಾಕೆಟ್ಸ್ಗೆ ಹಾಕೊಂಡೋಗಿ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಎಲ್ರಿಗೂ ಕೊಡ್ತಿದ್ವಿ. ಈಗೆಲ್ಲ ಅವ್ರಿಗೆ ಕೊಡೋದು. ಇವಾಗೆಲ್ಲ ಮುಗ್ದೋಯ್ತಲ್ಲ ಸ್ಕೂಲೆಲ್ಲ, ಈಗ ಏನಿಲ್ಲ, ನಾವೇ ಮಾಡ್ಕೊಂಡು ತಿನ್ನೋದು. ಇವಾಗ ಅಷ್ಟು ಇಂಟ್ರೆಸ್ಟೇ ಇಲ್ಲ, ಯಾರು ತಿನ್ನೋದೇ ಇಲ್ಲ ನಮ್ಮನೇಲಿ. ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾಡ್ತೀವಿ. ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಅನ್ಯ ನನ್ನ ಊರಿಗೆ ಹೋಗ್ತಾವಳೆ ಹಬ್ಬಕ್ಕೆ, ಮಜಾ ಓಡಾಯಿಸ್ಕೊ ಬಂದ್ಬಿಡು. ಬಾಯ್ ಬಾಯ್. ನಮ್ಮ ಬ್ಲಾಗಲ್ಲಿ ಇವಳು ಇರಲ್ಲ ಗೈಸಿನ. ನೆಕ್ಸ್ಟ್ ಅಲ್ಲ ಇವತ್ತ, ಈ ಬ್ಲಾಗಲ್ಲಿ ಸಂಕ್ರಾಂತಿ ಬ್ಲಾಗಲ್ಲಿ 2 ದಿನ ನಾಳೆ ಬರ್ತಾಳೆ. ಅದೇ ಬಾಯ್ 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 ಬಾಯ್. ಹೋಗ್ಬಿಟ್ಲು. ಏನೋ ಈಗ ಎದ್ದು ಬಂದವನೆ, ನನ್ನ ಶಿಷ್ಯನ ಕಳಿಸ್ಬಿಟ್ಟಿದ್ದೀರಾ ಅಂತೆ. ನಿನ್ನ ಶಿಷ್ಯ ಓದ್ಲೋಡು. ನಿನ್ನ ಶಿಷ್ಯ ಇದ್ರೆ ಕಿತ್ತಾಡ್ತೀಯಾ? ಎದ್ದು ಬಂದಡ್ಗೆ ಕೇಳ್ತಾವನೆ. ಅಲ್ಲೇ ಪಕ್ಕದಲ್ಲಿ ಇರ್ಬೇಕು. ಕಿತ್ತಾಡೋದ್ ಮಾತ್ರ ಕಿತ್ತಾಡ್ತಾನೆ. ಇನ್ ಚೂರ್ ಕಾಣಿಸಿಲ್ಲ ಅಂದ್ರೆ ಹುಡ್ಕಾಡ್ತಾನೆ ಮನೆ ಪೂರ್ತಿ. ಆಯ್ತಾ ನಿದ್ದೆ? ಎಷ್ಟು ಗಂಟೆಗೆ ಮಲಗಿದ್ದು? ಹೇಳು, ಎಷ್ಟು ಗಂಟೆಗೆ ಮಲಗಿದ್ದು? 2 ಗಂಟೆಗೆ ಬಂದವನೇ ಗೈಸ್, ಮಧ್ಯರಾತ್ರಿ 3:45 ಅಂತ. ಮನೆಗೆ ಬಂದಾಗ ನಾವೆಲ್ಲ ಮಲಗಿದ್ವಿ. ನಾಚಿಕೆ ಆಗಲ್ವ ನಿಂಗೆ? ದೇವಸ್ಥಾನ ಹತ್ರ ಹೋಗುದು. ನಾಚಿಕೆ ಆಗಿರೋ ಕೆಲಸ ನಾನೇನು ಮಾಡಿಲ್ವಲ್ಲ. ಮಕ ನೋಡ್ಕೊ ಅನ್ಸತಿ ಕನ್ನಡಿಲಿ. ಎಲ್ಲಾರ ಹೋಗ ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡ್ ಬರ್ತಾರೆ. ಮುಗಿಯತಕ್ಕ ಅಲ್ಲೇ ಅವನ್ನೇ ದೇವರು. ದೇವ್ರ ಹತ್ರ ಹೋಗ್ಬೇಡ ಕಣಪ್ಪ ಇಲ್ಲೇ ಇರು ಅಂತ. ಹೆಲೋ ಗೈಸ್, ಒಂದು ಚಿಕ್ಕ ನ್ಯಾಪ್ ಕೂಡ ಆಯಿತು. ಮಾರ್ನಿಂಗ್ ಏನು ಬೇಗ ಎತ್ತಿಲ್ಲ, ಯಾಕೆ ಒಂದು 8 o'clock ಅನ್ಸುತ್ತೆ ಎದ್ದಾಗಲೂ. ನೈಟ್ ಮಲಗಿದ್ದಾಗ ಲೇಟಾಗಿತ್ತು, 1:30 ಏನೋ ಆಗಿತ್ತು. ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಹರಿಬರಿಯಲ್ಲಿ ಹೋಗಿದ್ವಿ ಅಂತಂದರೆ, ನಾನು ಇಂಟ್ರೋ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಮಾತಾಡಬೇಕು ಆ ಥರ ಅಂದ್ಕೊಂಡಿದ್ದೆ. ಬಟ್ ಆಗಲೇ ಇಲ್ಲ. ಅಲ್ಲೂ ಆನ್ ದಿ ವೇ ಅದಕ್ಕೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವಾಗ ಒಂದು ಸ್ಮಾಲ್ ನ್ಯಾಪ್ ಆಯಿತು. ನೆಕ್ಸ್ಟ್ ಹಬ್ಬಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಅನನ್ಯ ಹೋದ್ಮೇಲೆ ಮನೆಯೆಲ್ಲ ಖಾಲಿ ಅನಿಸ್ತಿದೆ, ಬೋರ್ ಅನಿಸ್ತಿದೆ. ಏನು ತುಂಬ ವೆರೈಟೀಸ್ ಏನೂ ಇರಲ್ಲ. ಯೂಶ್ವಲಿ ಸಲ ಏನಂತಂದರೆ ಎಳ್ಬೀರು, ಕಡಲೆಕಾಯಿ ಮತ್ತು ಇದು ಅವರೆಕಾಯಿ, ಗೆಣಸು ಇಷ್ಟನ್ನು ಮಾಡ್ತೀವಿ. ಗೆಣಸು ಸ್ವೀಟ್ ಮಾಡ್ತೀವಿ, ಹಂಗೆ ಬೇಯಿಸಲ್ಲ, ಸ್ವೀಟ್ ಮಾಡಿ ದೆನ್ ಅವರೆಕಾಯಿ ಮತ್ತು ಇದನ್ನು ನೀರು ಮತ್ತು ಉಪ್ಪಲ್ಲಿ ಬೇಯಿಸ್ತಾರೆ. ಆ ಥರ ಮಾಡ್ತಾರೆ. ದೆನ್ ಏನಾದರೂ ಊಟಕ್ಕೆ ಸ್ಪೆಷಲ್ ಸ್ವೀಟ್ ಆ ಥರ ಏನಾರು ಮಾಡ್ತಿದ್ವಿ. ಬಟ್ ಇವಾಗ 2-3 days ಬ್ಯಾಕಿನ ಒಂದಿನ ಪಾಯಸ ಮತ್ತು ಬಜ್ಜಿ ಎಲ್ಲ ಮಾಡಿದ್ವಿ. ನಮ್ಮ ಅತ್ತೆ ಬಂದಿದ್ರು ಅಂತ. ಆದರೆ ನೆಕ್ಸ್ಟ್ ಡೇ ಒಬ್ಬಟ್ಟು ಮಾಡಿದ್ವಿ. ಆದ್ದರಿಂದ ಯಾರಿಗೂ ಏನೂ ತಿನ್ಬೇಕನ್ನಿಸ್ತಿಲ್ಲ. ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ತಿನ್ನೋದು ಕಡಿಮೆ. ಅನನ್ಯ, ಋತು ಯಾರು ಸ್ವೀಟ್ ಇಷ್ಟಪಡಲ್ಲ. ತಿಂದರೆ ನಾನು ಅಮ್ಮ ತಿಂತೀವಿ, ಅಪ್ಪಾಜಿ ಸ್ವಲ್ಪ ತಿಂತಾರೆ ಅಷ್ಟೇ. ಅದರಿಂದ ವೇಸ್ಟ್ ಆಗುತ್ತೆ. ಅವರು ಯಾರು ಇಲ್ಲಲ್ಲ ಅಂತ ಏನೂ ಅಂಥದ್ದು ಮಾಡಿಲ್ಲ. ನೋಡೋಣ ನಮ್ಮ ಏನಾದರೂ ಮಾಡೋ ಪ್ಲ್ಯಾನ್ ಇದೆಯಾ ಬೇಡ ನೋಡಿ ಕೇಳ್ತೀನಿ. ಅದು ಬಿಟ್ಟರೆ ಎಷ್ಟು ಮಾಡಿರೋದನ್ನು ತೋರಿಸ್ತೀನಿ.
ನೋಡೋಣ ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಆ ಥರ ಏನಾದರೂ ಮಾಡ್ತಿದ್ವಿ. ದೇವಸ್ಥಾನ ಹತ್ರನೇ ಪ್ರಸಾದ ಇರೋದ್ರಿಂದ ಮನೇಲಿ ಏನೂ ಮಾಡಿಲ್ಲ. ಬೇರೆ ಸ್ವೀಟ್ ಏನಾದರೂ ಮಾಡೋಣ ನೋಡೋಣ. ನಿನ್ನೆ ಇದು ಕಜ್ಜಾಯ ಮಾಡಿತ್ತು ಅಮ್ಮ. ದಿನ ಮಾಡೋದ್ರಿಂದ ಹಬ್ಬದ ದಿನ ಏನೂ ಮಾಡೋಕ್ಕೆ ಸ್ಪೆಷಲ್ ಅಂತಲೇ ಅನ್ಸಲ್ಲ. ಜಾಸ್ತಿ ದಿನ ತಿನ್ನೋದ್ರಿಂದ ಹಬ್ಬಕ್ಕೆ ಏನೂ ಆ ಥರ ಅನ್ಸಲ್ಲ, ನಾರ್ಮಲ್ ಥರನೇ ಅನ್ಸೋದು ಏನು ಮಾಡಿದ್ರು. ಲೆಟ್ಸಿ ಮಾಡಿದ್ರೆ ನಾನು ಅಮ್ಮ ಅಪ್ಪಾಜಿ ಅನನ್ಯನ ಬಿಟ್ಬಿಟ್ಟು ಬರ್ತಾರೆ. ಅನನ್ಯ ನಾಳೆ ಬರ್ತಾಳೆ. ಆಮೇಲೆ ಋತು, ಇಷ್ಟು ಜನ. ಹಾಯ್, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು. ಏನು ಸ್ಪೆಷಲ್ ಹಬ್ಬಕ್ಕೆ? ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಎಳ್ಬೀರು ಅಷ್ಟೇ. ಏನು ಊಟ ಸ್ಪೆಷಲ್ ಏನಿಲ್ವಾ? ಸಾಕು, ಅದನ್ನೇ ಖಾಲಿ ಮಾಡಿ. ಗೈಸ್, ಇವಳಿಗೆ ಇವತ್ತು ಕ್ಲಾಸ್ ಟ್ಯೂಷನ್ ಇತ್ತಂತ ಮುಗಿಸ್ಕೊಂಡು ಇವಾಗ ಬಂದೋಳೆ ನೋಡಿ ಸಂಜೆ. ಮತ್ತೇನು ಹೇಳು ಪುಣ್ಯ ಸಮಾಚಾರ? ಏನೂ ಇಲ್ಲ. ಎಲ್ರಿಗೂ ವಿಶ್ ಮಾಡು ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಓ, ಕಾಲ್ ಸುಮ್ಮನೆ ಅಂತ ಇರಲ್ಲ. ಇಷ್ಟು ನಮ್ಮನೇಲಿ ಹಬ್ಬದ ಸ್ಪೆಷಲ್ ಏನಂತ ತೋರಿಸ್ತೀನಿ ಇಂದಲ್ಲ. ತಟ್ಟೆಗೆ ಹಾಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ವಿಲ್ ಶೋ ಯು. ಕಾಣಿಸ್ತಿದೆ ಅನಿಸಿದೆ. ಎಳ್ಬೀರು, ದಿಸ್ ಈಸ್ ಗೆಣಸು, ಕಜ್ಜಾಯ ಮತ್ತು ಕಡಲೆಕಾಯಿ. ಕಜ್ಜಾಯದಿಟ್ಟು ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ಲು, ಅವ್ರ ಮನೇಲಿ ಮಾಡಿದ್ರಂತೆ. ನಮಗೆ ಎಣ್ಣೆಗೆ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಕೊಟ್ಟು ಕಳಿಸಿದ್ದು. ನಮ್ಮ ದೊಡ್ಡಮ್ಮ ಇದ್ದಾಗ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಈಸ್ ಫ್ರೂಟ್ ಸಲಾಡ್, ಕಸ್ಟರ್ಡ್ ಫ್ರೂಟ್ ಸಲಾಡ್. ಇಷ್ಟ ಗೈಸ್ ಹಬ್ಬದ ಸ್ಪೆಷಲ್. ನಿಮ್ಮ ಮನೇಲೆಲ್ಲ ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಅಷ್ಟೇ ತಿನ್ಬಿಟ್ಟು ನನಗೆ ಇಷ್ಟರಲ್ಲಿ ದಿಸ್ ಗೆಣಸು ಆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕವಳಿದ್ದಾಗಿಂದನೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಹಾಲು ಹಾಕೊಂಡು ತಿಂದು ಪ್ರಾಕ್ಟೀಸು. ಇಲ್ಲಾಂದರೆ ಅದೊಂಥರ ಗಂಟ್ಲಿಗೆಲ್ಲ ಅಂಟ್ಕೊಳ್ಳೋ ಥರ ಅನಿಸುತ್ತೆ ಅಂತ ಹೇಳಿ ಹಾಲು ಹಾಕಿಸ್ಕೊಂಡು ತಿಂತಿದ್ದೆ. ಎಸ್, ಇವಾಗೂ ಏನೂ ಟೇಸ್ಟ್ ಮಾಡಿಲ್ಲ, ನಾನು ಏನೂ ತಿಂದೇ ಇಲ್ಲ. ಹೇಳ್ಬೇಕಂತಂದರೆ ದೇವಸ್ಥಾನ ಆದರೆ ಪ್ರಸಾದ ತಿಂದು ಬಂದಾಗಿಂದ ಫಸ್ಟು ಗೆಣಸು ತಿಂತೀನಿ ನಾನು. ಇಟ್ಸ್ ವೆರಿ ನೈಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಬ್ಬ ಸ್ಪೆಷಲ್ ಅಂತ ಏನಿಲ್ಲ, ಯೂಶ್ವಲಿ ಹಬ್ಬದ ಟೈಮಲ್ಲೇ ಬರೋದು. ನಾವಮ್ಮ ಹೋದರೆ ಅಮ್ಮ ತಗೋ ಅಂತ ಮಾಡಿಸ್ಕೊತಿರ್ತೀವಿ. ಎಳ್ಬೀರೆಲ್ಲ ಬೇಜಾರಾಗ್ಬಿಟ್ಟಿದೆ ಆಲ್ರೆಡಿ ಎಳ್ಬೀರು ತಿನ್ನೋಕ್ಕೆ. ಎಳ್ಬೀರು ಮುಟ್ಟೋದೇ ಇಲ್ಲ. ಎಳ್ಬೀರು ತಿನ್ನೋಣ ಗೈಸ್. ತಿಂದರೆ ಗೆಣಸು ಕಡಲೆಕಾಯಿ ಎರಡೂ ತಿಂತೀನಿ ಅಷ್ಟೇ. ದೆನ್ ಫ್ರೂಟ್ ಸಲಾಡ್ ನಾನೇ ಮಾಡಿದ್ದು, ನನ್ನ ಫೇವ್ರೇಟ್ ಅದು ಅಷ್ಟೇ. ಅದು ಬಿಟ್ಟರೆ ಏನೇನಿಲ್ಲ. ನಿಮ್ಮ ಮನೇಲೆಲ್ಲ ಊಟಕ್ಕೆಲ್ಲ ಏನೇನು ಮಾಡ್ಕೊಂಡಿರ್ತೀರೋ? ಅವರೆಕಾಯಿ ಮಾಡಿಲ್ಲ, ಅವರೆಕಾಯಿ ಯಾರು ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಬ್ಬ ಅಂದರೆ ನಾವೇನು ತಿಂತೀವಿ, ನಮಗೇನು ಇಷ್ಟ ಅಷ್ಟೇ ಮಾಡ್ಕೊಳ್ಳೋದಾಗೈತಿ ಇವಾಗ ಅಷ್ಟೇ. ನಮ್ಮಮ್ಮ ಬರ್ತಾರೆ, ತಡೀರಿ ಏನು ಮಾತಾಡ್ಸೋಣ. ನಮ್ಮಮ್ಮನ ಕೂತಿರೋದು ಕೈಟ್ ಮ್ಯಾಚ್ ಮಾಡೋಕೆ ನಾನು ಕೂತಿದ್ದೀನಿ ಕೈಸುವಾಗ. ನಮ್ಮ ತಿಂತಾಯಿತ್ತು ಪಾಪ, ಡಿಸ್ಟರ್ಬ್ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಅಮ್ಮ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಥ್ಯಾಂಕ್ ಯು. ಮತ್ತೆ ಏನು ಸ್ಪೆಷಲ್ ಅಮ್ಮ ಹಬ್ಬಕ್ಕೆ? ಮನೇಲಿ ಇವತ್ತು ಕಡಲೆಕಾಯಿ, ಗೆಣಸು, ಎಳಬೀರು. ಎಸ್, ನಾ ಏನು ತೋರಿಸಿದ್ನಲ್ಲ ಗೈಸ್, ಅವೇ ಸ್ಪೆಷಲ್ ಇರೋದು. ಎಲ್ಲರ ಮನೇಲಿ ಇವತ್ತು ಅದೇ. ನಾಳೆ ನಾನ್ ವೆಜ್. ನಾವು ಅಮ್ಮಂಗೆ ಇಷ್ಟು ದಿನ ಆಗೈತಲ್ಲೇ, 48 ದಿನದಿಂದ ಎಕ್ಸ್ಟ್ರಾ 9 days ಆಗಿದ್ರು. ನಾಳೆ ನಾನ್ ವೆಜ್ ಮಾಡ್ಬೋದು ಗೈಸ್, ಆಯ್ತಾ? ನಾಳೆಯಿಂದ 9 ದಿವಸ ಮುಗಿಬೇಕು. ಇವತ್ತು ಮುಗಿಯುತ್ತೆ, ಹೋಗ್ಲಿ ಹಬ್ಬದ ದಿನ ಇವತ್ತು ಬೇಡ, ನಾಳೆ ಮಾಡ್ಬೋದಲ್ವಾ? ಅನನ್ಯ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ನಾಳೆ ಮಾಡಲ್ಲ ಅಂತೆ. ಅವಳು ಬರೋ ತಕ್ಕ ವೆಯ್ಟ್ ಅಂತೆ. ಅವಳು ಹೆಂಗೂ ಬರ್ತಾಳೆ, ಇನ್ನೇನು ಅವಳು ಬಂದಮೇಲೆ ಮಾಡೋಣ. ಎಸ್, ಅಯ್ಯೋ ಎಷ್ಟೊಂದು ದಿನ ಆಗೋಗ್ಬಿಟ್ಟೈತೆ. ಫಸ್ಟ್ ತಿನ್ಬೇಕು ನಾನ್ ವೆಜ್ಜು. ಅವಳು ಕಾಯ್ತಾವಳೆ, ನಾನು ಕಾಯ್ತಾ ಇದ್ದೀನಿ. ನೋಡಿ ಗೈಸ್, ನಾನು ಒಂದ್ಸತಿ ಇನ್ಸ್ಟಾ ರೀಲ್ಸಲ್ಲಿ ನೋಡಿ ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇದು ಯಾವುದೋ ಆಂಧ್ರ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ತಂದು ಕೊಟ್ಬಿಟ್ಟು. ಇನ್ನೇನು ತಂದಿದ್ದೀರಾ?
ಇದೇನು ಸ್ವೀಟು? ಓಕೆ, ನಾನು ಇದನ್ನು ಟೇಸ್ಟ್ ಮಾಡ್ಬೇಕು ಫಸ್ಟ್. ನಂಗೆ ಇದೇ ಇರೋದು ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿತ್ತು. ನೀವು ಟೇಸ್ಟ್ ಮಾಡಿದ್ದೀರಾ ಇದನ್ನ? ಮಾಡಿ, ಹೆಂಗೈತೆ ನೋಡೋಣ. ಗೈಸ್, ಇದು ನಾನು ಇನ್ಸ್ಟಾ ರೀಲ್ಸಲ್ಲಿ ನೋಡಿಬಿಟ್ಟು ಯಾವುದೋ ಇಂಡಿಯನ್ ಸ್ವೀಟ್ ಹೌಸಲ್ಲಿ ತುಮಕೂರಿಗೆ ಹೋದಾಗ ಹೇಳಿದ್ದೆ, ಇದು ಹೆಂಗಿದೆ ಒಂದ್ಸತಿ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಅವತ್ತು ಏನು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅಂತ ಬಂದ್ವಿ. ಇವ್ರದ್ದು ನನಗೆ ಬೆಂಗಳೂರಿಂದ ಸರ್ಪ್ರೈಸ್ ತಂದುಬಿಟ್ಟವರಲ್ಲ. ಥ್ಯಾಂಕ್ ಯು. ಇದ್ರ ಜೊತೆಗೆ ತಿನ್ಬೇಕಾ? ಅದು ಹಿಂಗೆ ಜೊತೆಲೇ ತಿನ್ನು. ನಿಜ, ಸೀರಿಯಸ್ಲಿ. ಇಲ್ಲ, ಹಂಗೆ ತಿನ್ನೋದು ಇಲ್ಲ. ಋತು ಒಳ್ಗೋನೆ. ಋತು ಬಾರೋ, ಟೇಸ್ಟ್ ಮಾಡು ಹೆಂಗೈತೆ ಅಂತ ನೋಡೋಣ. ಪೇಪರ್ ತಿನ್ಬಾರ್ದು ಅನ್ಸುತ್ತೆ. ಇವರೆಲ್ಲ ಪೇಪರ್ ತಿನ್ಬಾರ್ದು ಅನ್ಸುತ್ತೆ ಅಂತೆ. ಟೆಸ್ಟ್ ಮಾಡ್ತಿದ್ದೆ. ನಾನೇ ಹೇಳಿದ್ದು ಇಲ್ಲ ತಿನ್ಬಹುದು ಅಂತ. ಏನು ಹಂಗೇನಿಲ್ಲ ತಾನೇ, ನೋಡಕ್ ಮಾತ್ರ ಫ್ಯಾನ್ಸಿಯಾಗಿ ಕಾಣಿಸೋದಷ್ಟೇ, ತಿನ್ನಕ್ಕೇನು ಅನಿಸ್ತೀರ. ಹೆಂಗಿದೆ? ನಂಗೆ ಕಡಲೆ ಹಸಿಟ್ಟು ಸಕ್ಕರೆ. ಇದು ಯಾವುದೋ ಜಾಗ್ರಿ ಸ್ವೀಟ್ ಗೈಸ್, ಟೇಸ್ಟ್ ಮಾಡ್ತೀನಿ ತಡೀರಿ. ಚೆನ್ನಾಗತ್ತೆ. ಹಂಗೈತೆ ಗೊತ್ತಾ, ಕೊಬ್ಬರಿ ಮಿಠಾಯಿ ಸೇಮ್. ಅದೇ ಕೊಬ್ಬರಿ ಮಿಠಾಯಿ ಅನ್ಸುತ್ತಲ್ವ? ಇದು ಫಸ್ಟಿಂದ ಟೇಸ್ಟ್ ಅಷ್ಟು ಗೊತ್ತಾಗಲ್ಲ. ಗೀ ಹಾಕಿದ್ದಾರೆ, ಹೋಗ್ತಾ ಹೋಗ್ತಾ ತುಂಬ ಸ್ವೀಟು ಅಲ್ಲ, ತುಂಬ ಲೈಟು ಅಲ್ಲ, ಮೈಲ್ಡ್ ಆಗಿದೆ. ಇಟ್ಸ್ ನೈಸ್. ಅದೇ ಹೆಂಗಿದೆ ಜಾಗ್ರಿ? ಒಂದ್ಸತಿ ಟೇಸ್ಟ್ ಮಾಡ್ಬೇಕಂತ ಇತ್ತು, ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಸತಿ ತಿನ್ಬೇಕು ಅನ್ನೋ ಥರ ಅಂತೂ ಅನಿಸ್ತಿಲ್ಲ. ನಿಜ, 2 ಸ್ವೀಟು ಏನೋ ಅಷ್ಟು ಇಷ್ಟ ಆಗಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಯಿತು? ನಿಜ, ಕೊಬ್ಬರಿ ಮಿಠಾಯಿ. ಅದು ಸ್ವೀಟು ಗೈಸ್, ನಂಗೆ ಜಾಸ್ತಿ ಸ್ವೀಟ್ ಅನಿಸುತ್ತೆ. ಟೇಸ್ಟ್ ಮಾಡೋ ಥರ ಇದು ಟೇಸ್ಟ್ ಮಾಡಬೇಕು ಅಂತ ಇತ್ತು, ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಮುಕ್ಕುರಿದೊಳಗೆ ಅವಾಗಿಂದವಳು ದುಃಖ ಕಾಯ್ತಿಲ್ವ ಅವನ್ನ? ಅಯ್ಯೋ ಹೆಂಗ್ ದುಃಖಬಿಡ್ಲು ನೋಡಿ ಇವಾಗ. ಅಂತವಳೆ. ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಪ್ರದೀಪ್ ಹೋದ್ರು, ಇವಾಗ ಕಲಿಸ್ದ್ವಿ. ವ್ಲಾಗ್ ಎಂಡ್ ಮಾಡೋಣ ಅಂತೇಳಿ ಋತು ಜೊತೆ ಅಂದ್ಕೋತಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಇದೆ, ಈ ಥರ ನಾವು ಮಾಡಿದ್ದು, ಹಿಂಗೆ ಆಗಿದ್ದು. ನಿಮ್ಮ ಮನೇಲೆಲ್ಲ ಹೇಗಿತ್ತು ಅನ್ನೋದನ್ನು ತಿಳಿಸಿ ಕಮೆಂಟಲ್ಲಿ ನೋಡೋಣ. ಆ್ಯಂಡ್ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ ಇದೆ, ಹಿಂಗೆ ಮಾಡೋದು. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಮರಿಬೇಡಿ ಪ್ಲೀಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.